ಅನುದಾನರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನೊಳಗೆ ಒಂದು ಒಪ್ಪಂದ ಏನಪ್ಪ ಅಂತಂದ್ರೆ CET ಮೂಲಕ ಎಲ್ಲ ಸುತ್ತಿನ ಹಂಚಿಕೆಯ ನಂತರ ಉಳಿದ ಸೀಟುಗಳು ಹಾಗೂ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡ ನಂತರ ಪ್ರವೇಶ ಪಡೆದ ಸೀಟುಗಳನ್ನು ಆಡಳಿತ ಮಂಡಳಿ ಕೋಟಾದ ಮೂಲಕ ಭರ್ತಿ ಮಾಡಿಕೊಳ್ಳಬಹುದು. ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಈ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸಾಕಷ್ಟು ಹೊಡೆಯುವಂಥ ಕೆಲಸ ನೋಡ್ತಾ ಇದ್ವಿ. ಮೊದಲೇನಾಗಿತ್ತು, ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದರಿಂದಾಗೆ ಈ ಒಂದು ಯಾವುದೇ ಅದರಲ್ಲೂ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಹೊಡೆಯುವಂಥ ಕೆಲಸವನ್ನು ಪ್ರೈವೇಟ್ ಇವೆಲ್ಲ ಸಂಸ್ಥೆಗಳು ಮಾಡ್ತಾಯಿದ್ವು. ಅದಕ್ಕೆ ಎಲ್ಲರೂ ನಾವು ಇಂಜಿನಿಯರಿಂಗ್ ತರಲು, ಎಲ್ಲರೂ ನಾವು ವೈದ್ಯಕೀಯ ಒಂದು ಕಾಲೇಜ್ ತರಲು ಈಗೆಲ್ಲ ಬಡ್ದಾಡ್ತಾ ಇದ್ರು. ಇದಕ್ಕೆ ಕಾರಣ ಅದು ಸರ್ಕಾರನ ಖಾಸಗಿಯವರು ಅವಕಾಶ ಕೊಟ್ಟಿದ್ದಕ್ಕಾಗಿ ಪಾಪ ಸಹಜವಾಗಿ ದುಡ್ಡು ಹಾಕಿರ್ತಾರೆ ಸಾಕಷ್ಟು ಕೋಟಿಗಳು ತಕ್ಕೋಬೇಕಲ್ರಿ. ಅದು ಸರ್ಕಾರ ಸ್ವತಃ ತೊಗೊಂಡಿದ್ರೆ ಇಲ್ಲಿ ಪ್ರಾಮಾಣಿಕವಾಗಿ ವರ್ಕ್ ಮಾಡಿದ್ರೆ ನೋಡಿರಿ ಎಲ್ಲೂ ದುಡ್ಡು ಹಾಕ್ತೀರಿ 40% ಮತ್ತೆ ಅಂತೇಳಿ ನೋಡ್ತಾ ಇದ್ವಿ ನಾವು. ನಮಗೆ ಸಾಕಷ್ಟು ಟ್ಯಾಕ್ಸು ತೆಗೆದುಕೊಂಡಿರ್ತೀರಿ. ಕರ್ನಾಟಕದಲ್ಲಿ 4.5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ತೊಗೊಂಡಿರ್ತೀರಿ. ಅದರಲ್ಲಿ ಕೆಲವು ದುಡ್ಡನ್ನು ಎಜುಕೇಷನ್ಗೆ ಹಾಕಿದರೆ ಒಂದು 15% 20% ಹಾಕಿದರೆ ಹೈಯರ್ ಎಜುಕೇಷನ್ ತನ ಫ್ರೀಯಾಗಿ ಎಜುಕೇಷನ್ ಆದಾಗ ಅಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಎಕ್ಸಾಮ್ ನಡೆಸಿದಾಗ ಯೋಗ್ಯರು ದುಡ್ಡು ಸೆಲೆಕ್ಷನ್ ಆಗ್ತಾರೆ. ಈ ಒಂದು ಜಂಜಾಟ ಅಲ್ಲೂ ಇಲ್ಲಂತಲ್ಲ, ಯಾವುದೇ ಇದರಲ್ಲೂ ಸಹಿತ ಪ್ಲಸ್ ಆ್ಯಂಡ್ ಮೈನಸ್ ಇರೋಣ, ಮಾರ್ಕ್ಗಳು ಇರೋಣ ಇಲ್ಲಂತಲ್ಲ. ಆದರೆ ಇವತ್ತು ಈ ಪಾಪ ಕೋಚಿಂಗ್ ಸೆಂಟರ್ದಲ್ಲಿ ಕಲಿಸುತ್ತಿರುವಂಥ ಈ ಮಕ್ಕಳು ಅಥವಾ ಅಲ್ಲಿ ಜನ ಅವ್ರು ಸಹಜವಾಗಿ ಇಂಥ ಗೌರ್ಮೆಂಟನ್ನು ನಡೆಸ್ತಾ ಇತ್ತಂದರೆ ಅಲ್ಲಿ ಸೆಲೆಕ್ಷನ್ ಆಗಿ ಪ್ರೊಫೆಸರು ಮತ್ತೇನವಾಗಿ ಇವತ್ತು ಇಂಥ ಒಂದು ಅನಾಹುತಕಾರಿಯಾದಂಥ ವಾತಾವರಣ ಬೆಳೀತಾ ಇರಲಿಲ್ಲ. ಇಲ್ಲಿ ದುಡ್ಡಿದ್ದವ್ರಿಗೆ ಮಾತ್ರ ಶಿಕ್ಷಣ ಅನ್ನುವಂಥದ್ದು ಬೆಳೀತಾ ಇರಲಿಲ್ಲ. ಪ್ರೊಫೆಷನಲ್ ಕೋರ್ಸ್ಗಳೆಲ್ಲ ದುಡ್ಡಿದ್ದವ್ರಿಗೆ ಮಾತ್ರ ಅನ್ನುವಂಥದ್ದು ಬರ್ತಾ ಇರಲಿಲ್ಲ. ಇವತ್ತೇನಾಗ್ತದೆ, ಸಾಮಾನ್ಯ ಹುಡುಗಿದ್ರು ಸಹಿತ ಕೋಚಿಂಗ್ ಸೆಂಟರ್ದಲ್ಲಿ ಇಟ್ಟು ಕೋಚ್ ಕೊಟ್ಟು ಮತ್ತೆ ಮಾಡಿ ಒಂದು ಮಧ್ಯ ಕಡೆಗೆ ಇಂಥ ಗದ್ದಲಗಳನ್ನು ಮಾಡಿ ತಮ್ಮ ಮಕ್ಕಳನ್ನು ಕಲಿಸುವಂಥ